ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವಾಗ ಟೈಮ್ ಬಂದು 5:30 ಆಗಿದೆ. ಇವತ್ತು ಶುಕ್ರವಾರ ಬೆಳಿಗ್ಗೆನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ತುಮಕೂರು ಹತ್ರ ದುರ್ಗಾ ಪರಮೇಶ್ವರಿ ಅಂತ ಇದೆ, ಆ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಅದಕ್ಕೋಸ್ಕರ ಇವತ್ತು ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಲಾಸ್ಟ್ ವೀಕು ನನ್ನ ಮಗಂಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ದುರ್ಗಾ ಪರಮೇಶ್ವರಿಗೆ ಬರ್ತೀನಿ ಅಂತ ಕೈ ಮುಕ್ಕೊಂಡಿದ್ದೆ. ಅದಕ್ಕೋಸ್ಕರ ಇವತ್ತು ಹೊರಟಿದ್ದೀನಿ. ನಾನು ಅಷ್ಟರಲ್ಲಿ ಕ್ವಿಕ್ಕಾಗಿ ಇವತ್ತಿನ ಸಿಂಪಲ್ ಆಗಿರೋ ರಂಗೋಲಿ ತೋರಿಸ್ತೀನಿ, ಬನ್ನಿ. ನಾನಿವತ್ತು ದೇವಸ್ಥಾನಕ್ಕೆ ಹೊರಟಿರೋದ್ರಿಂದ ಮಹಾಮಂಗಳಾರತಿ ಅಷ್ಟೊತ್ತಿಗೆ ಹೋಗಬೇಕು ಅಂತ 9 ಗಂಟೆಗೆಲ್ಲ ಬಸ್ ಹತ್ತಬೇಕು ಅಂತಿದ್ದೀನಿ. ಅದಕ್ಕೋಸ್ಕರ ತಿಂಡಿ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಇವತ್ತು ನಾನು ಕಸ್ಟರ್ಡ್ನ ಮಾಡ್ತಾಯಿದ್ದೀನಿ. ನಾನಿವತ್ತು ಕಸ್ಟರ್ಡ್ನ ಒಂದಿಬ್ಬರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ದೊಡ್ಡದಾಗಿರೋ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ಇವಾಗ ಸ್ವಲ್ಪ ಬಿಡಿಸ್ಕೊಂಡಿರೋ ದಾಳಿಂಬೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿರೋ ಆಪಲ್ ಹಾಕ್ತಾಯಿದ್ದೀನಿ. ಪೊಮೊಗ್ರಾನೇಟು ಬ್ಲಡ್ ಇಂಪ್ರೂವ್ಮೆಂಟ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು, ಮತ್ತು ಆ್ಯಪಲ್ಲು ಹಾರ್ಟ್ಗೆ ತುಂಬಾ ಒಳ್ಳೆಯದು. ಇವಾಗ ಕಿತ್ಲೆಹಣ್ಣು ಸಿಗ್ದಲೇ ಇರೋದ್ರಿಂದ ನಾನು ಮನೆಯಲ್ಲಿ ಮೂಸಂಬಿ ಇತ್ತು, ಮೂಸಂಬಿನೇ ಸ್ವಲ್ಪ ಬಿಡಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಬಾಳೆಹಣ್ಣಿತ್ತು, ಬಾಳೆಹಣ್ಣು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮೂಸಂಬಿ ಯೂಸ್ ಮಾಡೋದ್ರಿಂದ BP ಕಂಟ್ರೋಲ್ಗೆ ತುಂಬ ಒಳ್ಳೆಯದು. ಬನಾನಾ ಈಸ್ ಆಲ್ಸೋ ಗುಡ್ ಫಾರ್ ದ ಡೈಜೆಷನ್ ಸಿಸ್ಟಮ್. ನಮ್ಮನೇಲಿ ಎಷ್ಟು ಫ್ರೂಟ್ಸ್ ಇತ್ತು ನಾನು ಅಷ್ಟನ್ನು ಆ್ಯಡ್ ಮಾಡಿದ್ದೀನಿ. ನಿಮ್ಮನೇಲಿ ಇನ್ನೂ ಬೇರೆ ಬೇರೆ ಥರ ಫ್ರೂಟ್ಸ್ ಇತ್ತು ಅಂದರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೋದು. ಇವಾಗ ಚಿಯಾ ಸೀಡ್ಸ್ ಹಾಕ್ತಾ ಇದ್ದೀನಿ. ಚಿಯಾ ಸೀಡ್ಸ್ ಅನ್ನೋದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಅದನ್ನು ಸ್ವಲ್ಪ ಬೆಳಿಗ್ಗೆ ನೆನೆಸಿದ್ದೆ, ಅದನ್ನು ಇವಾಗ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ನೆನೆಸಿದ್ದೆ ನಾನು. ಚಿಯಾ ಸೀಡ್ಸ್ನ ನೀವು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ಬಾಡಿ ಏನಾದರೂ ಡಿಹೈಡ್ರೇಟ್ ಆಗಿದ್ದರೆ, ಎಕ್ಸೆಸ್ ಆಫ್ ಹೀಟ್ ಆಗಿದ್ದರೆ ಎಲ್ಲನೂ ಕಡಿಮೆ ಆಗುತ್ತೆ. ಬಾಡಿ ತುಂಬಾ ಕೂಲ್ ಆಗಿರುತ್ತೆ. ಇವಾಗ 2-3 ಸ್ಪೂನ್ ಆಗೋಷ್ಟು ಬಾಯ್ಲ್ಡ್ ಶಾವಿಗೆ ಹಾಕ್ತಾ ಇದ್ದೀನಿ ನಾನು. ಶಾವಿಗೆ ಹಾಕ್ದಲೇನು ಕಸ್ಟರ್ಡ್ ಮಾಡ್ತಾರೆ, ಇದು ಮಧ್ಯದಲ್ಲಿ ಬಾಯಿಗೆ ಸಿಗೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹಾಕ್ತಾ ಇದ್ದೀನಿ. ಆವಾಗಲೇ ನಾನು ಸ್ವಲ್ಪ ಹಾಲನ್ನ ಬಿಸಿ ಮಾಡ್ಕೊಂಡಿದ್ದೆ. ಇವಾಗ ನಾನು ಅದನ್ನ ಒಂದು ಬೌಲ್ ಹಾಕ್ತಾ ಇದ್ದೀನಿ. ನೀವೇನಾದರೂ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೇಕು ಮಿಲ್ಕ್ ಅನ್ನಂಗಿದ್ರೆ ಸ್ವಲ್ಪ ಹಾಕೋಬೋದು. ವಾರದಲ್ಲಿ 2-3 ಸರಿ ಕಸ್ಟರ್ಡ್ನ ತಿನ್ನೋದ್ರಿಂದ ನಮ್ಮ ಬಾಡಿ ತುಂಬಾ ಹೆಲ್ದಿಯಾಗಿರುತ್ತೆ. ಮತ್ತು ಇದರಲ್ಲಿ ವಿಟಮಿನ್ಸು ಮಿನರಲ್ಸು ಎಲ್ಲ ತುಂಬಾ ಇರುತ್ತೆ. ಇವಾಗ ನೀವೇನಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ ವೀಕ್ಲಿ 4 to 5 ಟೈಮ್ಸ್ ಇದನ್ನ ತೊಗೋಬೋದು. ನೀವು ಊಟನ ಸ್ಕಿಪ್ ಮಾಡಿ ವೆಯ್ಟ್ ಲಾಸ್ ಮಾಡೋದಕ್ಕಿಂತ ಈ ಥರ ಒಂದು ಹೆಲ್ದಿ ಕಸ್ಟರ್ಡ್ನ ನೀವು ತಿಂತಾ ಆರಾಮಾಗಿ ನೀವು ವೆಯ್ಟ್ ಲಾಸ್ ಮಾಡ್ಕೋಬೋದು. ನಾನು ಸ್ವಲ್ಪ ಇಲ್ಲಿ MTR ಬಾದಾಮ್ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಬಾದಾಮ್ ಪೌಡರ್ನ ಇದಕ್ಕೆ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಏನಾದರೂ ಮನೇಲೇ ಮಾಡಿರೋ ಬಾದಾಮ್ ಪೌಡರ್ ಇದೆ ಅಂದರೆ ನೀವು ಅದನ್ನೇ ಯೂಸ್ ಮಾಡ್ಕೊಬೋದು. ಯಾಕೆ ಅಂದರೆ ಇಲ್ಲಿ ಪ್ಯಾಕೆಟಲ್ಲಿ ತಗೊಳೋದ್ರಿಂದ ಅದರಲ್ಲಿ ಶುಗರ್ ಕಂಟೆಂಟ್ ಅನ್ನೋದು ಜಾಸ್ತಿನೇ ಇರುತ್ತೆ. ನಾನು ಇವಾಗ ಒಂದು ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಆ್ಯಂಡ್ ವಾಟರ್ ಮೆಲನ್ ಸೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಕುಂಬಳಕಾಯಿ ಬೀಜ ಮತ್ತು ಕಲ್ಲಂಗಡಿ ಹಣ್ಣಿನ ಬೀಜನ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಸೀಡ್ಸ್ ಏನಿದ್ದಾವೆ ಇಟ್ಸ್ ಗುಡ್ ಫಾರ್ ದ ಬೋನ್ಸ್. ಇವಾಗ ನಾನು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ಆ್ಯಡ್ ಮಾಡ್ತಾ ಇದ್ದೀನಿ. ಗೋಡಂಬಿ ಮತ್ತು ಬಾದಾಮಿನ ನಾನು ಆಗಲೇ ಸ್ವಲ್ಪ ಚಿಕ್ಕದಾಗೆ ಪೀಸ್ ಮಾಡ್ಕೊಂಡಿದ್ದೆ. ಇವೆಲ್ಲ ಡ್ರೈ ಫ್ರೂಟ್ಸಿಂದನೂ ಬೋನ್ಸ್ಗೆ ತುಂಬಾ ಒಳ್ಳೆಯದು. ನಾವು ಸ್ಟ್ರಾಂಗ್ ಆಗಿರಬೇಕು, ಹೆಲ್ದಿ ಆಗಿರಬೇಕು ಅಂತಿದ್ರೆ ಈ ಡ್ರೈ ಫ್ರೂಟ್ಸ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನಿವಾಗ 1 ಸ್ಪೂನ್ ಆಗೋಷ್ಟು ಫ್ಲ್ಯಾಕ್ಸ್ ಸೀಡ್ನ ಹಾಕ್ತಾ ಇದ್ದೀನಿ. ಫ್ಲ್ಯಾಕ್ಸ್ ಸೀಡ್ ಹಾಕೋದ್ರಿಂದ ನಮ್ಮ ಹೇರ್ಗೆ ತುಂಬಾ ಒಳ್ಳೆಯದು. ಹೇರ್ ಗ್ರೋತ್ಗಾಗಿರ್ಬೋದು, ಹೇರ್ ಫಾಲ್ಗಾಗಿರ್ಬೋದು ಫ್ಲ್ಯಾಕ್ಸ್ ಸೀಡ್ ತುಂಬಾ ಒಳ್ಳೆಯದು. ಹಾಗಾಗಿ ಇದನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಆಗಲೇ ನಾನು ಹೇಳ್ದಂಗೆ ಫ್ಲ್ಯಾಕ್ಸ್ ಸೀಡ್ನ 1 ಸ್ಪೂನ್ ಡೈಲಿ ತಿನ್ನೋದ್ರಿಂದ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗಿರ್ಬೋದು, ಹೇರ್ ಗ್ರೋತಿಂಗ್ ಆಗಿರ್ಬೋದು ತುಂಬಾ ಒಳ್ಳೆಯದು. ನಾನು ಈ ಕಸ್ಟರ್ಡ್ಗೆ ಯಾವುದೇ ರೀತಿಯಾದ ಶುಗರ್ನ ನಾನು ಯೂಸ್ ಮಾಡ್ತಾ ಇಲ್ಲ. ಸ್ವಲ್ಪ ಟೇಸ್ಟಿ ಆಗಿರಲಿ ಅಂತ ಹೇಳಿ ನಾನಿಲ್ಲಿ 2-3 ಸ್ಪೂನ್ ಆಗೋಷ್ಟು ನಾನು ಹನಿನ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಜಾಸ್ತಿ ಶುಗರ್ ಯೂಸ್ ಮಾಡೋದ್ರಿಂದ ಹೆಲ್ತಿಗೂ ಒಳ್ಳೆಯದಲ್ಲ, ಮತ್ತು ವೆಯ್ಟ್ ಗೇನ್ ಜಾಸ್ತಿ ಆಗ್ತೀವಿ. ನಮ್ಮ ಫೇಸಲ್ಲಿ ಪಿಂಪಲ್ಸ್ ಆಗಿರ್ಬೋದು, ಫೇಸ್ ಡಲ್ಲ ಕಾಣೋದಾಗಿರ್ಬೋದು, ಇದೆಲ್ಲನೂ ನಾವು ಶುಗರ್ ಯೂಸ್ ಮಾಡೋದ್ರಿಂದನೇ ಆಗುತ್ತೆ. ನೀವು ಇದೇ ರೀತಿ ಫ್ರೂಟ್ಸ್ ಆ್ಯಂಡ್ ಸೀಡ್ಸ್ನ ಯೂಸ್ ಮಾಡಿಕೊಂಡು ವೀಕ್ಲಿ 2 ಕಸ್ಟರ್ಡ್ ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ ಹೆಲ್ತಿಗೂ ತುಂಬಾ ಒಳ್ಳೆಯದು. ನೀವು ನಿಮ್ಮ ಮನೇಲಿ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಕೆಲಸನೂ ಮುಗಿಸ್ಕೊಂಡು ಇವತ್ತಿನ ಶುಕ್ರವಾರದ ಪೂಜೆನೂ ಮುಗಿಸ್ಕೊಂಡು ನಾನು ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ನಮ್ಮನೆ ದೇವ್ರ ಮನೆ ಈ ರೀತಿ ಇದೆ. ಬುಜ್ಜಿ ಎಲ್ಲಮ್ಮ ಅಂತ ಅಮ್ಮನ ಕರಿತಿದ್ದಾನೆ. ಈ ದೇವಸ್ಥಾನ ಇರೋದು ತುಮಕೂರಿಂದ ಕುಣಿಗಲ್ಗೆ ಹೋಗೋ ರೋಡಲ್ಲಿ ಒನ್ನೋಡ್ಕೆ ಹ್ಯಾಂಡ್ ಪೋಸ್ಟ್ ಅಂತ ಬರುತ್ತೆ, ಅಲ್ಲಿ ಬರುತ್ತೆ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಸಿವಿಲ್ ಬಸ್ ಆಗಿರ್ಬೋದು, ಸಿಟಿ ಬಸ್ ಆಗಿರ್ಬೋದು, ಎಲ್ಲ ಬಸ್ಗಳು ಇಲ್ಲಿ ಸ್ಟಾಪ್ ಕೊಡ್ತಾರೆ.
ಒಳಗಡೆ ಹೋಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಒಂದು ಚಾಮುಂಡೇಶ್ವರಿ ಮೂರ್ತಿ ಇದೆ. ಅಲ್ಲಿ ಮೂರ್ತಿ ಮುಂದ್ಗಡೆ ಯಾರಾದರೂ ನಿಂಬೆಹಣ್ಣಿನ ದೀಪ ಹಚ್ಚೋರಿದ್ರೆ ಹಚ್ಕೊಳ್ತಾರೆ. ಇನ್ನು ರೈಟ್ ಸೈಡ್ ತೋರಿಸ್ಬೇಕು ಅಂತ ಅಂದರೆ ತಿಂಗಳಲ್ಲಿ ಮೊದಲನೇ ಶುಕ್ರವಾರ ಪ್ರತಿ ತಿಂಗಳು ಇಲ್ಲಿ ಹೋಮ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆ ಆಗ್ತಿರೋದಿರ್ಬೋದು, ಅಕಸ್ಮಾತು ಕೆಟ್ಟ ದೃಷ್ಟಿಗಳು ಕಣ್ಣಾಗಿರ್ಬೋದು, ಎಲ್ಲ ನಿವಾರಣೆ ಆಗಬೇಕು ಅಂತ ಅಂದರೆ ಒಂದು ಕಾಯಿ ತಗೊಂಡು ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನನು ಮೇಲಿಂದ ಕೆಳಗೆ 3 ಸಾರಿ ನಿವಾಳಿಸ್ಕೊಂಡು ಮನೆ ಒಳಗಡೆ ಇರೋ ಬೀರು ಆಗಿರ್ಬೋದು, ದೇವ್ರ ಮನೆ ಮೇನ್ ಎಂಟ್ರೆನ್ಸ್ ಬಾಗಿಲು ಎಲ್ಲ ನಿವಾಳಿಸ್ಕೊಂಡು ಆ ಕಾಯಿನ ಈ ಹೋಮದೊಳಗಡೆ ತಂದು ಹಾಕೋದ್ರಿಂದ ಯಾವುದೇ ರೀತಿ ನೆಗೆಟಿವ್ಸ್ ಆಗಿರ್ಬೋದು ಎಲ್ಲ ನಿವಾರಣೆ ಆಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ಈ ತಾಯಿನ ನೋಡೋಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಲದು. ನನ್ನ ಕನಸಲ್ಲೂ ಮನಸ್ಸಲ್ಲೂ ಯಾವಾಗ್ಲೂ ನಾನು ನೆನೆಸೋಳು ಅಂದರೆ ಈ ತಾಯಿ ದುರ್ಗಾ ಪರಮೇಶ್ವರಿನ. ದರ್ಶನ ಎಲ್ಲ ಮಾಡ್ಕೊಂಡು ಹೊರಗಡೆ ಬರ್ತಿದ್ದಂಗೆ ರೈಟ್ ಸೈಡಲ್ಲಿ ಹೋದರೆ ಅಲ್ಲಿ ಪ್ರಸಾದ ಇರುತ್ತೆ. ಶುಕ್ರವಾರ ಪ್ರತಿ ಶುಕ್ರವಾರನೂ ಇಲ್ಲಿ ಪ್ರಸಾದ ಕೊಡ್ತಾರೆ. ಮಧ್ಯಾಹ್ನ ಏನಿರುತ್ತೆ ಪ್ರಸಾದ ಸಿಗುತ್ತೆ ಇಲ್ಲಿ. ಪಾಯಸ ಮತ್ತು ಅನ್ನ ಸಾಂಬಾರು ಕೊಟ್ಟಿದ್ರು. ಪ್ರಸಾದ ತಗೊಂಡು ನಾನು ಅಲ್ಲಿಂದ ಬೆಂಗಳೂರಿಗೆ ಹೊರಟೆ. ಸಂಜೆ ನನ್ನ ಮನೆಗೆ ಹೋಗೋ ಅಷ್ಟೊತ್ತಿಗೆ ಮೀಶೋದು ಒಂದು ಪಾರ್ಸಲ್ ಬಂದಿತ್ತು. ನಾನು ಇವಾಗ ಅದನ್ನೇನು ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ದಿವಸದಿಂದ ತಗೋಬೇಕು ಅಂತಿದ್ದೆ, ತಗೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಆದರೆ ಮೊನ್ನೆ ಒಂದಿನ ಮೀಶೋದಲ್ಲಿ ಹಿಂಗೆ ಸರ್ಚ್ ಮಾಡಿದೆ, ಸಿಕ್ತು, ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು, ಅದಕ್ಕೆ ಆರ್ಡರ್ ಮಾಡಿದ್ದೆ. ಅದು ಇವತ್ತು ಬಂದೈತೆ. ಅದು ಏನಂತ ಸ್ಪೆಷಲ್ ಅಲ್ಲ, ಕುಟಾಣಿ ಆರ್ಡ್ರ್ ಮಾಡಿದ್ದೆ. ಅದು ನಮ್ಮ ಮನೇಲಿ ಇರಲಿಲ್ಲ. ಈ ಕಲ್ಲಿನ ತಗೊಳ್ಳೋಣ ಅಂತ ಅಂದರೆ ಅದು ಪುಡಿ ಎಲ್ಲ ಎದ್ದಳುತ್ತೆ ಅಂತ ಕಲ್ಲಿನ ತೊಗೊಂಡಿರಲಿಲ್ಲ. ಹಾಗಾಗಿ ಸ್ಟೀಲಿಂದು ಒಂದು ಚೆನ್ನಾಗಿತ್ತು, ಅದು ಬುಕ್ ಮಾಡಿದ್ದೆ. ಇದರಲ್ಲಿ ನಮಗೆ 4 ಕಲರ್ಸ್ ಅವೈಲೇಬಲ್ ಇದೆ. ನನಗೆ ಬ್ಲೂ ಕಲರ್ ಇಷ್ಟ ಅಂತ ಅಂದ್ಬಿಟ್ಟು ನಾನು ಬ್ಲೂ ಕಲರ್ ಬುಕ್ ಮಾಡಿದೆ. ನೀವು ನೋಡ್ಬೋದು 4 ಕಲರ್ಸ್ ಇಲ್ಲಿ ಹಾಕಿದ್ದೀನಿ ನನ್ನ ಸ್ಕ್ರೀನ್ ಮೇಲೆ. ನೀವು ಕೂಡ ಇದನ್ನು ಬೈ ಮಾಡಬೇಕು ಅಂತಿದ್ರೆ ಮೊದಲೇ ನೀವು UPI ಮಾಡೋದಾಗಿದ್ದರೆ ನಿಮಗೆ 208 ಸಿಗುತ್ತೆ. COD ಆಪ್ಷನ್ ತೊಗೊತೀವಿ ಅನ್ನೋದಾಗಿದ್ರೆ ನಿಮಗೆ 229 ರೂಪೀಸ್ಗೆ ಇದು ಸಿಗುತ್ತೆ. ನಾನು ಕೂಡ COD ಆಪ್ಷನ್ನೇ ಮಾಡಿದ್ದು, ಹಾಗಾಗಿ 229 ಕೊಟ್ಟಿದ್ದೆ. ಇನ್ನು ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ ಹೈ ಕ್ಲಾಸ್ ಆಗೈತೆ. ಕ್ವಾಲಿಟಿ ಬಗ್ಗೆ ಮಾತಾಡೋದೇ ಇಲ್ಲ. ನನಗೆ ಇನ್ನೊಂದೇನೆಂದರೆ ತುಂಬ ಇಷ್ಟ ಆಗಿದ್ದು ಕಲ್ಲರ್ ಅಂತೂ ಸಖತ್ತಾಗೈತೆ. ಮೊದಲೇ ನಂಗೆ ಫೇವ್ರೇಟ್ ಕಲರು, ಅದರಲ್ಲಿ ಫಿನಿಶಿಂಗ್ ಮಾತ್ರ ಸೂಪರಾಗೈತೆ. ನಂಗೆ ಹಾಗಾಗಿ ತುಂಬಾ ಇಷ್ಟ ಆಯಿತು ಈ ಪ್ರಾಡಕ್ಟು. ಅಲ್ಲೂ ನಂಗೆ ಡೌಟ್ ಬಂದು ವಾಶ್ ಮಾಡಬೇಕಾದ್ರೆ ಏನಾದರೂ ಕಲರ್ ಹೋಗುತ್ತೇನೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಕ್ರ್ಯಾಚ್ ಮಾಡಿ ಕೆರೆದು ನೋಡಿದೆ. ಕಲರ್ ಪೇಂಟ್ ಏನಿದೆ ಅದು ಹೋಗಲಿಲ್ಲ, ತುಂಬಾ ಚೆನ್ನಾಗಿತ್ತು. ನೀವು ನೋಡ್ಬೋದು ನೋಡಿ, ಒಂದು ಸ್ವಲ್ಪನೂ ಹೋಗಲಿಲ್ಲ. ಅದು ಫಿನಿಶಿಂಗ್ ಮಾತ್ರ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗೈತೆ. ನೀವು ಇಲ್ಲಿ ನೋಡ್ಬೋದು, ಅದರೊಳಗಡೆ ಒಂದು ಕಾರ್ಡ್ ಕೊಟ್ಟಿದ್ರು. ಅಲ್ಲಿ ಮೀಶೋ ಮತ್ತು ಅಮೆಝಾನು, ಫ್ಲಿಪ್ಕಾರ್ಟು 3ರಲ್ಲೂ ಸಿಗುತ್ತೆ ಈ ಪ್ರಾಡಕ್ಟು ಅಂತ ಕೊಟ್ಟಿದ್ದಾರೆ. ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಈ ಲಿಂಕ್ನ ಶೇರ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.